ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಇವತ್ತಿನ ಸಿಂಪಲ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಸಿಂಪಲ್ ವ್ಲಾಗು ಅಂತ ಹೇಳಿದ್ರೆ, ನನ್ನ ಮಗಳು ಒಂದು ಫೇವ್ರೆಟ್ ಟಾಯಿ ಒಡೆದೋಗಿದೆ. ಸೊ ಅವಳು 3 ಡೇಸ್ ಆಯಿತು ಅಮ್ಮ ಕೊಡಿಸಿ 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 ಅಂತ ಕೇಳ್ತಾಯಿದ್ದು. ಸೊ ಅದಕ್ಕೋಸ್ಕರ ಅವಳಿಗೆ ಕೊಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಯಾವ ಟಾಯಿ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಅದಕ್ಕೋಸ್ಕರ ಇನ್ನೊಂದು ಹೇಳಬೇಕು. ನಾನು ಇದನ್ನು ನಿಮ್ಗೆ ಹೇಳಿದ್ದೆ, ಈ ಥರ ಕರಿಮಣಿ ಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಇದನ್ನು ನಾನು ರೆಡಿ ಮಾಡಿ ವೇರ್ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ಲಾಗೂ ಇರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಈಸಿಯಾಗಿ ಆರಾಮಾಗಿ ನಾವು ಹೊರಗಡೆ ಓಡಾಡೋದಕ್ಕೆ ಎಲ್ಲದಕ್ಕೂ ಒಂದು ಫೀಲ್ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೋಡ್ಬೋದು, ಇಲ್ಲಿ ನನ್ನ ಮಗಳು ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ಶಾಪಿಂಗ್ ಹೋಗೋದಕ್ಕೆ. ಅವಳ ಫೇವ್ರೆಟ್ ಟಾಯ್ನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲೋ ಪಾಪು, ನಿನ್ನ ಫೇವ್ರೆಟ್ ಟಾಯ್ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀವಾ? ಹಾಂ. ಸೊ ಅವಳನ್ನ ಸಿಂಪಲ್ಲಾಗಿ ಒಂದು ಟೀ ಶರ್ಟ್ ಬ್ಲೂ, ಲೈಟ್ ಬ್ಲೂ ಸೇಮ್ ಕಲರೇ ಇದೆ ನನ್ನ ಮಗಳದು ನಂದು. ಸೊ ಡಾರ್ಕ್ ಜೀನ್ಸ್ಗೆ ಕಾಂಬಿನೇಷನ್ ಮಾಡಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅವಳಿಗೆ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಒಂಥರ ಮುಂದಕ್ಕೆ ಹಾಕು. ಇಲ್ಲಿ ನೋಡಮ್ಮನ, ನೋಡು. ಏನದು ಕೋಪ, ಮಾತಾಡೋದಿಲ್ಲ. ಬಾ ಹೋಗೋಣ. ಶುರು ಮಾಡಿದ್ದು. ಸೊ ನಾವು ಯಾಕೆ ಹೋಗಿದ್ದು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ನಾನು ಮತ್ತು ನನ್ನ ಮಗಳಿಬ್ಬರು ಕೂಡ ಒಂದು ಬಾಲಲ್ಲಿ ಜಾಸ್ತಿ ಆಟ ಆಡ್ತಾಯಿದ್ದು. ಸೊ ಅದು ಆ ಬಾಲಲ್ಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ಬಟ್ ಆ ಬಾಲ್ ಏನಾಗಿದೆ ಅಂತ ಹೇಳಿದ್ರೆ, ಏನು ತೂತಾಗ್ಬಿಟ್ಟು ಗಾಳಿಯೆಲ್ಲ ಹೊರಟೋಗ್ಬಿಟ್ಟಿದೆ. ಸೊ ಅವಳಿಗೆ ಅದೇ ಬಾಲ್ ಬೇಕು ಅಂತ ಹೇಳಿ 3 ಡೇಸಿಂದ ಅವಳು ಡಿಮ್ಯಾಂಡ್ ಮಾಡ್ತಾಯಿದ್ದು. ಬಟ್ ಕೊನೆಗೂ ಅದು ಸಿಗಲಿಲ್ಲ. ಫೈನಲಾಗಿ ಈ ರೀತಿಯಾದಂಥ ಒಂದು ಬಾಲ್ ಸಿಕ್ತು. ಸೊ ಅವಳ ಡಿಮ್ಯಾಂಡ್ ಅದ್ರ ಜೊತೆಗೆ ಅವಳು ಆಟ ಆಡಬೇಕು ಅಂತ ಹೇಳಿರೋದ್ರಿಂದ ಈ ಒಂದು ಬಾಲನ್ನು ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು. ಸೊ ಅದ್ರ ಜೊತೆಗೆ ಹೆಲ್ತಿಯಾಗಿರುವಂಥ ಒಂದು ಪಪಾಯ ಪರ್ಚೇಸ್ ತೊಗೊಂಬಂದೆ. ಸೊ 20 ರೂಪೀಸ್ ಅಷ್ಟೇ, ಇದು 20 ರೂಪಾಯಿ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಚಳಿಗಾಲದಲ್ಲಿ ತುಂಬ ಅಂದರೆ ತುಂಬಾ ಒಳ್ಳೆಯದು. ದಯವಿಟ್ಟು ಆದಷ್ಟು ಮಕ್ಕಳನ್ನು ಹೆಲ್ತಿಯಾಗಿ ಇಟ್ಕೊಳ್ಳಿ. ಈ ವೆದರಿಗೆ ಅವ್ರಿಗೆ ಶೀತ ಆಗುವಂಥದ್ದು, ಜ್ವರ ಆಗುವಂಥದ್ದು, ಇದರಲ್ಲಿ ಏನು ಹೆಲ್ತಿ ಆ ಜ್ವರನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಹುಷಾರು ತಪ್ಪದ ಮೇಲೆ, ಜ್ವರ ಬಂದಮೇಲೆ ತಿನ್ನು ಅನ್ನೋದಕ್ಕಿಂತ ಅಟ್ಲೀಸ್ಟ್ ವೀಕ್ಲಿ 2 ಡೇ 3 ಡೇಸಿಗೆ ಒಂದು ಸ್ವಲ್ಪ ಒಂದೇ ಪೀಸ್ ಕೊಡೋದ್ರಿಂದ ಸೊ ಮಕ್ಕಳು ಕೂಡ ಚೆನ್ನಾಗಿ ಆರೋಗ್ಯವಾಗಿ ಇರ್ತಾರೆ ಅಂತ ಹೇಳ್ತೀನಿ. ಸೊ ಇದನ್ನೊಂದನ್ನು ಪರ್ಚೇಸ್ ಮಾಡಿದ್ರು. ಸೊ ಅದಾದಮೇಲೆ ಟೊಮೊಟೊ ಬೇಕಿತ್ತು, ಟೊಮೊಟೊ ಪರ್ಚೇಸ್ ಮಾಡ್ಕೊಂಡ್ಬಂದು. ಅದರ ಜೊತೆಗೆ ಸ್ವಲ್ಪ ಸ್ಟಿಕ್ಕರ್ಗಳು ಬೇಕಿತ್ತು. ನನ್ನ ಹತ್ರ ಎಷ್ಟೇ ಸ್ಟಿಕ್ಕರ್ಸ್ ಇದ್ದರೂ ನನ್ನ ಮಗಳು ಬಿಡೋದಿಲ್ಲ. ಸೊ ಅವಳಿಂದ ಸ್ಟಿಕ್ಕರ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ನಾನು ಹಣೆ ಗಂಟಿಸಿದ್ರು ಕಿತ್ತಾಕ್ತಾಳೆ, ಎಲ್ಲಿದ್ರೂ ಕಿತ್ತಾಕ್ತಾಳೆ. ಸೊ ಆದರೂ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಕಾಲೇಜು ವ್ಯಾಲ್ಯೂಯೇಷನ್ ಕಮೆಂಟ್ಸ್ ಹಾಕೋವಂಥ ಟೈಮ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತೊಗೊಂಬಂದೆ. ಸೊ ಈ ಥರದ್ದೊಂದು ಸಿಂಪಲ್ ಆಗಿರುವಂಥ ಒಂದು ಸ್ಟಿಕ್ಕರ್ ಬೇಕಿತ್ತು. ಸೊ ಅದನ್ನು ತೊಗೊಂಬಂದೆ. ಫಸ್ಟ್ ಟೈಮ್ ಈ ಥರ ಲಾಂಗ್ ಆಗಿರುವಂಥದ್ದನ್ನು ನಾನು ವೇರ್ ಮಾಡ್ತಾ ಇರುವಂಥದ್ದು. ಸೊ ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಅದರ ಜೊತೆಗೆ ನನ್ನ ಮಗಳು ಕೂದಲು ತುಂಬ ಅಂದರೆ ತುಂಬ ಬೆಳೀತಾ ಇದೆ, ಸ್ವಲ್ಪನೇ. ಸೊ ಅವಳಿಗೆ ರಿಬ್ಬನ್ ಬೇಕಿತ್ತು ಅಂತ ಹೇಳಿ ಈ ಥರದ್ದೊಂದು ಸ್ಮಾಲ್ ಆಗಿರುವಂಥದ್ದು ಪರ್ಚೇಸ್ ಮಾಡಿದೆ. ಅವಳು ಏನು ಏರ್ ಪಿನ್ಸು ಆ ಥರದ್ದೆಲ್ಲ ವೇರ್ ಮಾಡೋದಿಲ್ಲ, ಇರಿಟೇಷನ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡ್ಬಂದಿದ್ದೀನಿ. ಸೊ ಇವತ್ತಿನ ಸಿಂಪಲ್ ಬ್ಲಾಗ್ಗೆ ಇದಿಷ್ಟನ್ನು ಕವರ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ, ಆಯ್ತಮ್ಮ ಕೂತ್ಕೊಡ್ತೀನಿ ಈಗ, ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ಹೇಳು ಬಾಯ್, ಹೇಳು. ನಾನೇ ಹೇಳಲಾ? ಸರಿ ಬಿಡು, ಆಯಿತು, ನಾನೇ ಹೇಳ್ತೀನಿ.
ನಾನೇ ಹೇಳ್ತಾ ಇದ್ದೀನಿ ಈಗ. ನೀನು ಹೇಳ್ಬಿಡು ಅನ್ಸತಿ. ಬಾಯ್.